ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ಎಲ್ಲಿಗೆ ಬಂದಿದ್ದಾರೆ ಅಂತ. ಕಬ್ಬನ್ ಪಾರ್ಕ್. ಇವತ್ತು ಕೋನ್ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದಾರೆ. ಇವತ್ತು ಜನವೇ ಇಲ್ಲ. ಶನಿವಾರ ಆದಿತ್ಯವಾರ ತುಂಬ ಜನ ಇರ್ತಾರೆ. ನಾವು ಗುರುವಾರ ಬಂದದ್ದು. ಜನ ಇಲ್ಲದ್ದು ನಮಗೆ ಖುಷಿ ಆಯಿತು. ನೋಡಿ, ಬೇಕಾದ ಹಾಗೆ ಫೋಟೋ ತೆಗಿಸ್ತಾ ಇದ್ದಾರೆ. ಫೋಟೋ ಅಂತೆ, ವಿಡಿಯೋ ಅಂತೆ. ನೋಡಿ, ಬೇರೆ ಬೇರೆ ಕಲರಿನದ್ದು ಬಾಳೆಹೂ. ಈಚೆ ಬರಲಿಕ್ಕೆ ನಮಗೆ ಮನಸ್ಸಿಲ್ಲ, ಅಷ್ಟು ಖುಷಿಯಾಗಿದೆ. ಅಷ್ಟೂ ಬಾಳೆಹೂ ಇತ್ತು, ಬೇರೆ 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 ಕಲರಿದು. ನೋಡಿ, ನಮ್ಮ ಹಾಗೆ ಬೇರೆಯವರು ಸಹ ಫೋಟೋ ತೆಗಿಸ್ತಾ ಇದರಲ್ಲಿ. ನೋಡಿ ಎಷ್ಟು ಚೆಂದ ಆಗಿದೆ ನೋಡಿ. ಹಾಗೆ ಮುಂದೆ ಹೋಗ್ತಾ 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 ನೋಡಿಲಿ, ಈ ಕಬ್ಬನ್ ಪಾರ್ಕ್ ತುಂಬ ಎಕರೆಯಲ್ಲಿದೆ. ಅದು ನಮಗೆ ನೋಡಲಿಕ್ಕೊಂದು 3-4 ದಿನ ಬೇಕಾಗ್ಬೋದು ಸರಿಯಾಗಿ ನೋಡಲಿಕ್ಕೆ. ನಾವು ಮಾತ್ರ ಒಂದು 2-3 ಗಂಟೆ ಇದ್ದೇವೆ ಅಷ್ಟೇ. ನೋಡಿ, ಕಾಗದ ಹೂಗಳು ದೊಡ್ಡ ದೊಡ್ಡ ಪಾಟ್ ಹಾಕಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಲರಿದು ಕಾಗದಗಳು. ಇದು ಯಾರ್ದು ಮನೆ ಗೊತ್ತಾಯ್ತಾ? ಹೇಳ್ತೀನಿ, ವಿಜಯ್ ಮಲ್ಯ ಅವರ ಮನೆ. ಕಬ್ಬನ್ ಪಾರ್ಕಿಗೆ ಚಂದ ಕಾಣ್ತದೆ ಇದು ಮನೆ. ಅಷ್ಟು ಹೈಟಲ್ಲಿದೆ ಮನೆ. ಅದು ವಿಡಿಯೋದಲ್ಲಿ ಮಾತ್ರ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಇಲ್ಲಿ ಸಹ ಯಾರಿಲ್ಲ, ನಾವೇ ಆರಾಮ್ಸೆ ಹೋಗಿ ಬಂದೆವು ನಾವು ಕಬ್ಬನ್ ಪಾರ್ಕಿಗೆ. ಪ್ರಶಾಂತ ವಾತಾವರಣ ಇತ್ತು. ಎಲ್ಲಿ ನೋಡಿದರೂ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಮರಗಳು. ತುಂಬ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಬೆಂಗಳೂರು ಅಂತ ಯಾರೂ ಎಣಿಸ್ಲಿಕ್ಕೆ ಇಲ್ಲ ಅಲ್ಲಿ ಹೋದರೆ. ನಾವು ಮಲೆನಾಡಿನವರಾದ ಕಾರಣ ನಮಗೆ ಪ್ರಕೃತಿ ಪ್ರಿಯರು ನಾವೆಲ್ಲ. ತುಂಬ ಇಷ್ಟ ಆಗ್ತದೆ ಪ್ರಕೃತಿ ಅಂತ ಹೇಳಿದರೆ. ನಾವು ಅದರ ಮಧ್ಯೆಯೇ ಹುಟ್ಟಿ ಬೆಳೆದವರಲ್ಲ. ಹಾಗೆ ಎಷ್ಟು ಸಲ ಹೋದರೂ ಸಾಕಾಗೋದಿಲ್ಲ. ಕಬ್ಬನ್ ಪಾರ್ಕಿಗೆ ನಾವು ಸುಮಾರು ಸಲ ಹೋಗಿದ್ದೇವೆ ಮುಂಚೆ. ಆದರೂ ಏನೋ ಖುಷಿ ಅಲ್ಲಿಗೆ ಹೋಗುವಾಗ. ನೋಡಿ ಎಷ್ಟು ಚೆಂದ ಉಂಟು. ನಿಮಗೆ ಎಷ್ಟು ಹೋದರೂ ಸಹ ಇದೇ ಕಾಣೋದು, ಮರ, ಪಕ್ಷಿಗಳು. ನೋಡಿ, ಇದು ತುಂಬ ಹೈಟಿನ ಮರ. ವಿಡಿಯೋದಲ್ಲಿ ಮಾತ್ರ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಇಲ್ಲಿ ನಿಮಗೇನು ಕಾಣ್ತಾ ಇದೆ ನೋಡಿ, ಅಳಿಲು ಒಂದು ಕಡೆಯಲ್ಲಿ ಪಾರಿವಾಳ ಆಟ ಆಡ್ತಾಯಿತ್ತು. ಒಟ್ಟಿಗೆ ಆಟ ಆಡ್ತಾಯಿತ್ತು. ಯಾರಾದರೂ ಹೇಳಿದರೆ ನಂಬಲಿಕ್ಕೆ ಇಲ್ಲ. ಒಟ್ಟಿಗೆ ಟಚ್ ಆಗ್ತಾಯಿತ್ತು, ಅವರ ಮುಖ ಟಚ್ ಆಗ್ತಾಯಿತ್ತು. ನಾನೇನು ಮಾಡಿದೆ ಅಂತ, ಒಳ್ಳೆ ವೀಡಿಯೋ ಮಾಡುವ ಅಂತ ಹೇಳ್ಕೊಂಡು ನಾನು ಮೊಬೈಲ್ ತೆಗೆಯುವಾಗ ಅವುಗಳಿಗೆ ಹೆದರಿಕೆ ಆಯಿತು ಅಂತ ಕಾಣ್ತದೆ. ಆಚೆ ಈಚೆ ಓಡಿತು. ಇಲ್ಲದಿದ್ದರೆ ಈ ವಿಡಿಯೋ ವೈರಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಆಡ್ತಾಯಿತ್ತು ಒಟ್ಟಿಗೆ. ಎಷ್ಟು ಚೆಂದ ಹೊಂದಿಕೆಯಲ್ಲಿ ಇರ್ತದೆ. ಮನುಷ್ಯರಲ್ಲಿ ಅದು ಕಾಣೋದಿಲ್ಲ ನಾವು. ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಹಳೆಯ ಮರಗಳು. ನೋಡಿ, ಇತ್ತೀಚೆಗೆ ನೆಟ್ಟ ಮರಗಳು ಅಂತ ಕಾಣ್ತಾ ಇಲ್ಲ ಅಲ್ಲಿ ಯಾವುದು ಸಹ. ಹಳೆಯ ಮರಗಳು. ನೋಡಿ, ಇವರದ್ದು ವಿಡಿಯೋ ಎಲ್ಲ ಆಗ್ತಾ ಉಂಟು. ನೋಡಿ, ಇನ್ನು ಮುಂದೆ 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 ಹೋಗ್ತಾ ಇದ್ದೇವೆ. ನಾವು ಹೋಗುವಾಗ ಉಂಟಲ್ಲ, 4 ಕಡೆ ಸಹ ಕಣ್ಣು ಬೇಕು ಪಾರ್ಕಲ್ಲಿ. ಬೇರೆ 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 ರೀತಿಯ ಜನಗಳು ಇಲ್ಲಿ ಇರ್ತಾರೆ. ಹುಡುಗಿಯರಿಗಂತೂ ತುಂಬ ಜಾಗ್ರತೆ ಬೇಕು ಹುಡುಗಿಯರು. ಆಚೆ ಈಚೆ ಸ್ವಲ್ಪ ಗಮನ ಬೇಕು ನಾವು ಹೋಗುವಾಗ. ಅಲ್ಲ, ಅವರಿಗೂ ಗೊತ್ತುಂಟು, ಆದರೆ ನಾನು ಈ ವಿಡಿಯೋದಲ್ಲಿ ಹೇಳೋದಷ್ಟೇ.
ಕೆಲವರು ಪಾಪ ಹಳ್ಳಿಯವರೆಲ್ಲ ಹೋಗ್ತಾರೆ, ಅವರಿಗೇನು ಗೊತ್ತಿರೋದಿಲ್ಲ, ತುಂಬ ಮುಗ್ಧರಾಗಿರ್ತಾರೆ ಹಳ್ಳಿಯವರು. ಇಲ್ಲಿ ಬಂದು ಈ ಕೆಲವರು ಕೆಟ್ಟ ಮನುಷ್ಯರು ಇರ್ತಾರೆ ನೋಡಿ, ಗೊತ್ತಾಗೋದಿಲ್ಲ ಪಾಪ. ನೋಡಿ ಹಳೆಯ ಮರಗಳು ನೋಡಿ, ಎಲ್ಲ ಟೊಳ್ಳಾಗಿದೆ, ಯಾವಾಗ ಬೀಳುತ್ತದೆ ಅಂತ ಗೊತ್ತಿಲ್ಲ. ಇದರ ಒಳಗೆ ಅಳಿಲು ಅದು ಇದಂತ ವಾಸವಾಗಿರ್ತದೆ ನೋಡಿ. ಇವರಿಗೆ ಆಚೆ ಈಚೆ ಹೋಗಿ ಬಂದು ಬಚ್ಚಿತ ಅಂತ ಕಾಣ್ತದೆ. ಇಲ್ಲಿ ಕೂತು ನೆಲಕಡಲೆ ತಿಂತಾ ಇದ್ದಾರೆ ಇಬ್ಬರು ಸಹ ನೋಡಿ. ಒಬ್ಬಳ ಪಾದರಕ್ಷೆ ಈಗ ಹಿಂದೆ ಹೋಗ್ತಾ ಉಂಟು ನೋಡಿ. ವಿಡಿಯೋ ಮಾಡೋದು ಗೊತ್ತಾಯ್ತು ಅವಳಿಗೆ, ಪಾದರಕ್ಷೆ ಹಿಂದೆ ಹೋಗ್ತಾ ಉಂಟು, ವಿಡಿಯೋದಲ್ಲಿ ಕಾಣ್ತದೆ ಅಂತ. ಹಾಂ, ಇವಳಿಗೆ ಬಚ್ಚಿ ಏನಿಲ್ಲ, ನೀರು ಕುಡಿತಾ ಇದ್ದಾಳೆ. ಒಂದು 3 ಗಂಟೆಲ್ಲ ನಾವು ಆಚೆ ಈಚೆ ನಡೀತಾ ಇದ್ದೆವು, ಹಾಗೆ ಸಾಕಾಯ್ತು ಅಂತ ಕಾಣ್ತದೆ.